ಹಲೋ ಸ್ನೇಹಿತರೆ, ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿದ್ದ ನೀನಾದೇನಾ ಧಾರಾವಾಹಿ ಎಲ್ಲರ ಮನಸ್ಸು ಗೆದ್ದಿದೆ. ಹಾಗೆ ಅದರ ಪಾತ್ರಧಾರಿಗಳು ಕೂಡ ಎಲ್ಲರ ಮನೆ ಮಾತಾಗಿದ್ದಾರೆ. ದಿನ ಕಳೆದಂತೆ ಒಂದೊಂದು ಟ್ವಿಸ್ಟ್ ತರುತ್ತಿದ್ದಾರೆ ತಮ್ಮ ಪ್ರೇಕ್ಷಕರ ಮುಂದೆ. ಹಾಗೆ ಸದ್ಯಕ್ಕೆ ಇವಾಗ ವೇದ ತನ್ನ ಹಳೆ ನೆನಪುಗಳನ್ನು ಕಳೆದುಕೊಂಡಿದ್ದಾರೆ. ಅದನ್ನು ಪ್ರೀತಮ್ ಅವರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಅದರಿಂದ ವೇದನ ಕಾಪಾಡಲು ವಿಕ್ರಮ್ ಹಾಗೂ ವಿಕ್ರಮ್ ಮನೆ ಅವರು ಹರಸಾಹಸ ಮಾಡುತ್ತಿದ್ದಾರೆ. ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಅಭಿಮಾನಿಗಳಿಗೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಈಗ ನೀನಾದೇನಾ ಧಾರಾವಾಹಿಯ 2 ಸೀಸನ್ ಹೊರಬರಲಿದೆ. ಹೌದು ಸ್ನೇಹಿತರೆ, ಈಗ ಚಾನೆಲ್ ಅವರು ಅಧಿಕೃತವಾಗಿ ಒಂದು ಟ್ರೈಲರ್ ಅನ್ನು ಪ್ರೇಕ್ಷಕರ ಮುಂದೆ ಬಿಟ್ಟಿದ್ದಾರೆ. ವೇದ ಅವರು ಹೋಗ್ಬರ್ತೀನಿ ಎಂದು ಕೈ ಮುಗಿದು ಕಟಿಟ್ ಮಾಡಿ ಪ್ಯಾಕಪ್ ಮಾಡಿಸಿ ಮನೆಗೆ ಕಳುಹಿಸುತ್ತಿದ್ದಾರೆ. ವೇದ ಅವರು ಬೇಜಾರು ಮಾಡಿಕೊಂಡು ವಿಕ್ರಮ್ ರೂಮ್ಗೆ ಬಂದು ಏನು ಮಾಡ್ತಾ ಇದೆಯಾ, ಬಾ ಎಲ್ಲ ಮುಗೀತು ಎಂದು ತಲೆ ಕಿರ್ಕೋತಾ ಇದ್ದಾರೆ. ಹಾಗೆ ವಿಕ್ರಮ್ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ, ಏನು ಮುಗಿದಿಲ್ಲ, ಎಲ್ಲ ಅಂತ್ಯದಲ್ಲೂ ಕೂಡ ಒಂದು ಆರಂಭ ಇದ್ದೇ ಇರ್ತದೆ, ಅರ್ಥ ಆಯ್ತಾ ನಿನಗೆ ಅಂತ ಹೇಳ್ತಾರೆ. ಹಾಗೆ ಹೇಳ್ತಿದ್ದಂಗೆ ವೇದ ಯೋಚನೆ ಮಾಡ್ತಾ ನಿಲ್ತಾರೆ. ಹಾಗೆ ವಿಕ್ರಮ್ ಅವರು ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ತಮ್ಮ ಕೈಯಲ್ಲಿದ್ದ ಬೆರಳಲ್ಲಿ ತಮ್ಮ ಕಣ್ಣು ಮುಂದ್ಗಡೆ ಒಂದು 4-5 ಬಣ್ಣದ ಬೆರಳನ್ನು ಹಚ್ಕೊಳ್ತಾರೆ. ಅನಂತರ ಅವರ ಶರ್ಟ್ ಹಿಂದೆ 1994 ಎಂದು ಬರೆದಿರ್ತದೆ. ಇದರ ಪ್ರಕಾರ ವಿಕ್ರಮ್ ಅವರ ಹಳೆ ಕತೆ ತರಲಿದ್ದಾರೆ ಎಂದು ಪ್ರೇಕ್ಷಕರಲ್ಲಿ ಅನುಮಾನ ಮೂಡುತ್ತಿದೆ. ಹಾಗೆ ಒಂದು ಸಮುದ್ರ, ಅದರ ಮಧ್ಯೆ ಒಂದು ದೋಣಿ, ಅದರಲ್ಲಿ ವಿಕ್ರಮ್ ಅವರು ಹಿಂದೆ ಮುಖ ಮಾಡಿಕೊಂಡು ನಿಂತಿದ್ದಾರೆ. ಆ ಶರ್ಟ್ ಹಿಂದುಗಡೆ 1992 ಅಂತ ಕೂಡ ಬರೆದಿದೆ. ಇದೆಲ್ಲ ನೋಡಿದರೆ ಜನರಲ್ಲಿ ಬಹಳ ಕುತೂಹಲ ಮೂಡುತ್ತಿದೆ. ಏನಾಗ್ಬೋದು ಎಂದು ಮುಂದೆ ಎಲ್ಲರೂ ಸಹ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ನಮ್ಮ ಚಾನಲ್ ಅವರೇ ಕೊಡಬೇಕಾಗಿದೆ. ಎಲ್ಲರೂ ಸಹ ಕಾದು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ.